ಹೋದಲ್ಲಿ ಬಂದಲ್ಲಿ ಮಹಾಕುಂಭಮೇಳದ್ದೇ ಚರ್ಚೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಇದರಿಂದ ಏನು ಹೊಟ್ಟೆ ತುಂಬುತ್ತಾ ಅಂತ. ಗಂಗಾದಲ್ಲಿ ಸ್ನಾನ ಮಾಡಿದ್ರೆ ಬಡತನ ದೂರ ಆಗುತ್ತಾ, ಅದರಿಂದ ಊಟ ಸಿಗುತ್ತಾ? ಬಡತನ ದೂರ ಮಾಡುವ ಮಾರ್ಗ ಏನು? ಅಕೌಂಟಿಗೆ ದುಡ್ಡು ಹಾಕದ. ಇಷ್ಟು ದುಡ್ಡು ಹಾಕ್ತೀವಿ ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಹಾಕ್ತೀವಿ, ನಿಮ್ಮ ಬಡತನ ಹೋಯ್ತು. ಇದೇನ ಮಾರ್ಗ? ಇದು ಒಂದೇನ ಮಾರ್ಗ? 12,670 ಕೋಟಿ ರೂಪಾಯಿಗಳನ್ನು ಕುಂಭಮೇಳಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಮೀಸಲಾಗಿಟ್ಟಿದೆ. 4 ಲಕ್ಷ ಕೋಟಿಯ ವ್ಯಾಪಾರ ಆಗುವ ಸಾಧ್ಯತೆ ಇದೆ ಅಂತ. ನಾನು 1 ಲಕ್ಷ ಕೋಟಿ ಅಂತಲೇ ಇಟ್ಕೊತೀನಿ ರೀ. 1 ಲಕ್ಷ ಕೋಟಿ, 12,670 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ, ಮೋಸ್ಟ್ ಆಫ್ ಇಟ್ ಈಸ್ ಆನ್ ಇನ್ಫ್ರಾಸ್ಟ್ರಕ್ಚರ್. ಅಲ್ಲಿ ಮೂಲಸೌಕರ್ಯ, ರೋಡ್ ಮಾಡಿದೆ, ಸೇತುವೆ ಮಾಡಿದೆ, ಆ ಥರದ ಕೆಲಸಗಳಿಗೆ ಅದನ್ನು ಮಾಡಿ 4 ಲಕ್ಷ ಕೋಟಿ ಬಿಟ್ಬಿಡಿ. 1 ಲಕ್ಷ ಕೋಟಿಯ ವ್ಯವಹಾರ ಅಲ್ಲಾಗಿದೆ ಅಂದರು. ಯಾರಿಗಾಯ್ತು ಆ ವ್ಯವಹಾರ? ಅಲ್ಲಿನ ಜನರಿಗಲ್ವಾ? ಈ ದೇಶದಲ್ಲಿ ಸ್ಪಿರಿಚುವಲ್ ಟೂರಿಸಮ್ಗೆ, ಟೆಂಪಲ್ ಟೂರಿಸಮ್ಗೆ ಇರುವ ಅವಕಾಶ ಎಂಥದ್ದು? 10 ಕೋಟಿ ಜನ ಇದುವರೆಗೂ ಬಂದು ಹೋಗಿದ್ದಾರಂತೆ. ಇದು 23ನೇ ತಾರೀಕಿನ ತನಕದ ಲೆಕ್ಕಾಚಾರ ಇದು. 10 ಕೋಟಿ ಜನ ಇದುವರೆಗೂ ಕುಂಭಮೇಳಕ್ಕೆ ಬಂದು ಹೋಗಿದ್ದಾರೆ. ಮುಂದಿನ ತಿಂಗಳು 26ನೇ ತಾರೀಕಿನ ತನಕ ಇದೆ ಇದು. ಅಲ್ಲಿ ತನಕ ಬರುವ 40 ಕೋಟಿ ಜನರ ನಿರೀಕ್ಷೆ ಇದೆ. ಅಂದರೆ 40 ಕೋಟಿ ಆಗಲಿಕ್ಕಿಲ್ಲಪ್ಪ, ನಾನು 20 ಕೋಟಿ ಅಂತ ಇಟ್ಕೊಳ್ತೀನಿ. ಅರ್ಧ 20 ಕೋಟಿ ಜನ ಬಂದರು ಅಂತ ಇಟ್ಕೊಳ್ಳಿ. ಒಬ್ಬೊಬ್ಬ ಮಿನಿಮಮ್ 2,000 ಸಾವಿರ ಖರ್ಚು ಮಾಡಿದ್ರೆ ಕುಂಭಮೇಳದಲ್ಲಿ ಎಷ್ಟು ಖರ್ಚಾದಂಗಾಯಿತು, ಎಷ್ಟು ವ್ಯಾಪಾರ ಆದಂಗಾಯಿತು ಲೆಕ್ಕ ಹಾಕಿ. ಇದನ್ನು ವ್ಯಾಪಾರ ಅಂತ ಯಾಕೆ ಕನ್ಸಿಡರ್ ಮಾಡೋದಿಲ್ಲ ಅಂತಂದರೆ, ಈ ಬಡತನವನ್ನು ಹೋಗಲಾಡಿಸಬೇಕು ಅಂದರೆ ಅಕೌಂಟಿಗೆ ದುಡ್ಡು ಹಾಕೋದು ಒಂದೇ ಮಾರ್ಗನ? ಅದನ್ನು ಎಲ್ಲ ಪಾರ್ಟಿಯವರು ಮಾಡ್ತಿದ್ದಾರೆ. ನಾನು ಒಂದು ಪಕ್ಷ ಅಂತ ಹೇಳ್ತಿಲ್ಲ. ನಿಮ್ಮ ಅಕೌಂಟಿಗೆ 2,000 ಹಾಕ್ತೀವಿ, ನಿಮ್ಮ ಅಕೌಂಟಿಗೆ 2,500. ಇಸ್ ದಿಸ್ ದ ಓನ್ಲಿ ವೇ? ಮೊನ್ನೆ ಒಂದ್ಸಲ ಹಿಂಗೆ ಹೋಗ್ತಿರುವಾಗ ದಾಬಸ್ಪೇಟೆ ಹತ್ರ ಒಂದಷ್ಟು ಹುಡುಗರು ಮಾತಾಡೋಕ್ಕೆ ಸಿಕ್ಕಿದ್ರು. ಏನು ಕೆಲಸ ಮಾಡ್ತಾರೆ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ. ನಾನು ಕೇಳ್ತಾ ಇದ್ದೆ, ಹೆಂಗಿದೆ ರಿಯಲ್ ಎಸ್ಟೇಟ್ ಒಳಗಡೆ ಜಮೀನು ರೇಟ್ಗಳೆಲ್ಲ ಹೆಂಗಿದೆ ಅಂತ. ಅವ್ರು ಹೇಳಿದ್ರು 40ರಿಂದ 50 ಲಕ್ಷ ಇತ್ತು ಸರ್ ಎಕರೆಗೆ. ಅದೊಂದು ಪೆರಿಫೆರಲ್ ರಿಂಗ್ ರೋಡ್ ಬರುತ್ತೆ ಅಂತ ಅನೌನ್ಸ್ ಆಯಿತು. ಸಡನ್ಲಿ ಎಲ್ಲ ವ್ಯಾಪಾರ ಬಂದಾಗ್ಬಿಟ್ಟು ಜನ ಲೆಟಸ್ ವೇಟ್, ಈ ರೋಡ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಅಂದ್ರೆ ರೋಡ್ದು ಪ್ಲಾನ್ ರಿಲೀಸ್ ಆಗಿಬಿಟ್ಟು ಹಿಂಗೆ ಬರುತ್ತಿದ್ದು ಇವ್ರ ಜಮೀನಲ್ಲಿ ಹೋಗುತ್ತೆ ಹಿಂಗೆ ಅಂತ. ತಕ್ಷಣ ಅಕ್ಕಪಕ್ಕದ ಜಮೀನವರು ಪ್ಲಾನ್ ರಿಲೀಸ್ ಆಗೋ ಹಿಂದಿನ ದಿವಸ 40 ಲಕ್ಷ 50 ಲಕ್ಷ ಅಂತಿದ್ದವ್ರು ಸಡನ್ಲಿ 80 ಲಕ್ಷ 90 ಲಕ್ಷ ಅನ್ನೋ ಶುರು ಮಾಡಿ. ಯಾಕ್ರಯ್ಯ ಹಿಂಗೆ ಅಂದರೆ ಪೆರಿಫೆರಲ್ ರಿಂಗ್ ರೋಡ್ ಇಲ್ಲೇ ಬರೋದು. ಅದ್ರ ಹಿಂದಿನ ಜಮೀನು ಹೇಳ್ತಾನೆ ಅಲ್ಲಿ ಹೋಗುತ್ತೆ ಸರ್, ಇಲ್ಲಿ ಹಿಂಗೆ ನೋಡಿ ಇಷ್ಟು ಹತ್ರ ಪೆರಿಫೆರಲ್ ರಿಂಗ್ ಮಾರ್ಕಿಂಗ್ ಆಗ್ಬಿಡ್ತು. ಒಂದು ಮಾರ್ಕ್ ಮಾಡ್ಬಿಟ್ರು. 1 ಕೋಟಿ 20 ಲಕ್ಷ ಅನ್ನಕ್ಕೆ ಶುರು ಮಾಡಿದ್ರಂತೆ ಎಕರೆಗೆ. 1 ಕೋಟಿ 20 ಲಕ್ಷ. ಈಗ ಜಮೀನು ಕಳ್ಕೊಳ್ಳೋ ರೈತರಿಗೆ ಪರಿಹಾರ ಎಲ್ಲ ಕೊಟ್ಟು ರೋಡಿನ ಕೆಲಸ ಶುರುವಾಗ್ಬಿಟ್ಟಿದೆ. ಸರ್ 2 ಕೋಟಿ ರೇಟ್ ಹೇಳ್ತಾರೆ ರೋಡ್ಗೆ ಹತ್ರ ಇದ್ದದ್ದು ಅಂತ. ಅಂದರೆ 1 ವರ್ಷದ ಅವಧಿಯಲ್ಲಾಗಿದ್ದು 40 ಲಕ್ಷ 50 ಲಕ್ಷಕ್ಕೆ ಒಂದು ಎಕರೆ ಮಾರ್ಕತೀನಿ ಅಂತ ಇದ್ದ ರೈತ ಈಗ 1 ಕೋಟಿ 80 ಲಕ್ಷ 2 ಕೋಟಿ ಅಂತಾನೆ ಎಕರೆಗೆ. ಏನದರ ಅರ್ಥ? ಅವನ ಅಕೌಂಟಿಗೆ ಹೆಚ್ಚುವರಿಯಾಗಿ 1.5 ಕೋಟಿ ಬಂದು ಬಿದ್ದಂಗೆ ಆಯಿತು. ಅವನ ಜಮೀನಿನ ವ್ಯಾಲ್ಯೂ ಅಷ್ಟು ಜಾಸ್ತಿ ಆಯಿತು. ಯಾರೇನು ಮಾಡಿದ್ರು? ಸರ್ಕಾರ ಒಂದು ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತಿದೆ. ಯಾರು ಹೊಟ್ಟೆ ತುಂಬಿದ್ರೆ ರಿಂಗ್ ರೋಡ್ ಮಾಡಿದ್ದಕ್ಕೆ? ಅಂದರೆ ಬೇರೆ ಏನು ಮಾಡೋದು ಬೇಡ್ರಿ. ಹಳ್ಳಿಗಳ ಒಳಗಿನ ರಸ್ತೆಗಳನ್ನು ಸರಿಯಾಗಿ ಟಾರ್ ಹಾಕಿದ್ರೆ ಸಾಕು. ನಮ್ಮ ಜಮೀನು ಟಾರ್ ರೋಡ್ಗೆ ಹತ್ಕೊಂಡಿದೆ ಅಂತಾನೆ ರೈತ. ಅವನ ಜಮೀನಿನ ಮೌಲ್ಯ ಏನಾಯಿತು? ಅದು ಮೌಲ್ಯ ವೃದ್ಧಿ ಅಲ್ವಾ? ರಾಮ ಮಂದಿರದ ನಿರ್ಮಾಣ ಆರಂಭ ಆಗೋದಕ್ಕಿಂತ ಮುಂಚೆ ಅಯೋಧ್ಯೆಯಲ್ಲಿ ಏನಿತ್ತು ವ್ಯವಹಾರ, ಏನಿತ್ತು ಉದ್ಯೋಗ, ಏನಿತ್ತು? ಆದಮೇಲೆ ರಾಮ ಮಂದಿರ ಒಂದು 10-15 ಸಾವಿರ ಉದ್ಯೋಗಗಳು ಅಲ್ಲೇ ಸೃಷ್ಟಿಯಾದವು. ಯಾರೋ ಭಕ್ತರು ಕೊಟ್ಟ ದಾನ ಅದು. ಅಲ್ಲಿನ ಸರ್ಕಾರ ಅಯೋಧ್ಯೆ ರಸ್ತೆಗಳನ್ನು ಒಂಚೂರು ಅಗಲ ಮಾಡ್ತು, ಚರಂಡಿ ಮಾಡ್ತು, ಸ್ವಲ್ಪ ಕ್ಲೀನ್ಲಿನೆಸ್ ಮಾಡ್ತು. ಹುಟ್ಕೊಂಡು ಹೋಟೆಲ್ಗಳು, ಹುಟ್ಕೊಂಡು ಟೆಂಪಲ್ ಟೂರಿಸಮ್. ಈಸ್ ದಿಸ್ ನಾಟ್ ದ ವೇ? ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ, ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ.